ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದ ನಿವಾಸಿಯಾಗಿದ್ದ ಚಾಲಕ ಬಾಬು ಅವರು ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಬಾಬು ಬರೆದಿದ್ದ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬರೆಯಲಾಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಇಡಗೂರು ಗ್ರಾಮದ ಬಾಬು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಕಚೇರಿಯಲ್ಲೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲೋ ಇಮಿಡಿಯೇಟ್ ವ್ಯವಸ್ಥೆ ಮಾಡಿಸ್ಬೋದು. ಇದೆಲ್ಲ ಕಾರ್ಯ ಇದೆಲ್ಲ ಮುಗಿದ ತಕ್ಷಣ ಹುಡುಗಿಗೆ ಕೆಲಸ ಇದು ಮಾಡ್ಬೋದು. ಇನ್ನು ಬಾಬು ಅವರ ನಿವಾಸದಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಶಾಸಕರು ಬಾಬು ತಾಯಿ ಹಾಗೂ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿಸುವ ಭರವಸೆ ನೀಡಿದರು. ಅದೆಷ್ಟು ದಿನದಲ್ಲಿ ಕೊಡ್ತೀರಾ? ನೀವೊಂದು ಕೆಲಸ ಮಾಡಿ, ನಾನು ಇಮಿಡಿಯೇಟ್ ಇವತ್ತು FIR ತರಿಸೋಕೆ ಹೇಳ್ತೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ 4,12,000 ಆ ಮಗು ಅಕೌಂಟು 500 ಟ್ರಾನ್ಸ್ಫರ್ ಮಾಡಿ. ರಿಮೈನಿಂಗ್ ಯಾವಾಗ ಆಗ್ತೀರಾ ಸರ್? ಚಾರ್ಜ್ ಶೀಟ್ ಅದು ಈಗ FIR ಸಿಕ್ಕಿದ ತಕ್ಷಣ ಟ್ರಾನ್ಸ್ಫರ್ ಮಾಡ್ತೀರಲ್ಲ? ಓಕೆ. ಇಲ್ಲ, ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವರಿಗೆ ಕೊಡೋಣ. ಆ ಮಗು PUC ಓದಿದೆ. ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ? ಈಗ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ನಾನು ತಲುಪಿಸ್ತೀನಿ. ಪೆನ್ಷನ್ ಅವ್ರ ತಾಯಿಗೆ ಬರಂಗ್ ಮಾಡಿ, ಅವ್ರ ಶ್ರೀಮತಿಯವರಿಗೆ ಪರ್ಮನೆಂಟ್ ಕೆಲಸ ಆಗಂಗ್ ನೋಡಿ. ಪ್ರದೀಪ್ ಈಶ್ವರ್ ಭೇಟಿ ವೇಳೆ ಬಾಬು ಕುಟುಂಬಸ್ಥರು ಕಣ್ಣೀರು ಹಾಕಿಕೊಂಡರು. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿ ಬಾಬು ವಾಸವಿದ್ದು, ಬಾಬು ತಾಯಿ ಹಾಗೂ ಆತನ ಅಣ್ಣ ಇಡಗೂರಿನಲ್ಲಿ ವಾಸವಿದ್ದರು. ಇವತ್ತು ಗೌರಿಬಿದನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ, ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವ್ರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4,00,000 ಇನ್ನು 2 ದಿನದಲ್ಲಿ ಆ ಮಗು ಅಕೌಂಟ್ ಡಿಪಾಸಿಟ್ ಆಗುತ್ತೆ. ಚಾರ್ಜ್ ಶೀಟ್ ಆದಮೇಲೆ ಡಿಪಾಸಿಟ್ ಆಗುತ್ತೆ. ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ. ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಆ ಕುಟುಂಬಕ್ಕೆ ಬಂದು, ಬಾಬುಗೆ ಬಂದು, ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ, ಡೆತ್ ನೋಟಲ್ಲಿ ಬರೆದಿದ್ದಾನೆ. ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ, ಭಾಳಷ್ಟು ಜನ BJP ಅವರು ಬಂದು ಇವ್ರ ಕುಟುಂಬದ ಹತ್ರ 10 ನಿಮಿಷ ಮಾತಾಡಿ. ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ? ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರ? ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ. ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು DC ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು. ಯಾಕೆಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ. ದಲಿತರು, SC ST ಸಾವಿಗೆ ಗೌರವನೇ ಇಲ್ವಾ? ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ. ಬಿಡಿ, ಅದು ಬಿಡಿ, ನಾನು ಹಸ್ತಕ್ಷೇಪ ಮಾಡಲ್ಲ. ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು, ಪೊಲೀಸ್ ಅವರಾಯಿತು, ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ. ಆದರೆ ನನ್ನ ಕ್ವಶನ್ನು, ಒಬ್ಬ ಹುಡುಗ ಹಿಂಗೆ BJP ಅವ್ರ ಹೆಸರು ಬರೆದು ಸತ್ತೋದ್ರೆ ರಾಜಕಾರಣ ಬಿಡಿ, ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ? ಇವತ್ತು ಮತ್ತೆ ಕೇಳ್ತಾ ಇರ್ತೀನಿ, ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಬಿಡೋರು ಇವತ್ತು ಟೌನ್ಗೆ. ದಲಿತರಲ್ವಾಣ? ಯಾರು ನಮ್ಮ ದಲಿತರ ಪಾಡೆ ಇಷ್ಟು ಅನುಭವಿಸ್ಬೇಕಷ್ಟೇ. ಇನ್ನೇನು ಮಾಡ್ತೀರಾ? ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ? ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ, ಅವ್ರ ಕುಟುಂಬಕ್ಕೆ ಒಂದು ಆಧಾರ ಆಗೋಣ, ಯಾರೂ ಇಲ್ಲ.
ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು. ಭಾಳ ನೋವಿನ ಸಂಗತಿ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಂಸದರೇ, ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ. ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ, ಪವರ್ ಅಂದ್ಕೊಂಡಿಲ್ಲ. ನಾನು ಪವರ್ರೇ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಣಕನೂರಲ್ಲಿ ಇರ್ತಿದ್ರಿ. ಮತ್ತೆ ಹೇಳ್ತಿದ್ದೀನಿ. ಆದರೆ ಒಂದು ಸಾವಲ್ಲಿ ನಾನು ರಾಜಕಾರಣ ಮಾಡಲ್ಲ. ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.